ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗೋ ಅಷ್ಟರಲ್ಲಿ 2 ಆಗಿತ್ತು. ಡಾಕ್ಟರ್ ಬಂದು ನನಗೆ ಇಂಟರ್ನಲ್ ಎಕ್ಸಾಮಿನ್ ಮಾಡಿದ್ರು ಆಯಿತಾ. ಎಷ್ಟು ಸೆಂಟಿಮೀಟರ್ ಡೈಲೇಟ್ ಆಗಿದೆ ಅಂತ ಎಲ್ಲ. ಟ್ರಸ್ಟ್ ಮಿ ಗೈಸ್, ಈ ಒಂದು ಪ್ರೊಸೆಸ್ ಏನಿದೆ ಅಲ್ಲ ಎಷ್ಟು ಪೇನ್‌ಫುಲ್ ಆಗಿರುತ್ತೆ ಗೊತ್ತಾ? ನನ್ನ ಬೇಬಿ ಬಂದು 3 ಸೆಂಟಿಮೀಟರ್ ಆಲ್ರೆಡಿ ಡೈಲೇಟ್ ಆಗಿತ್ತು. ನನಗೆ ಡಾಕ್ಟರ್ ಹೇಳಿದರು, "ಓಕೆ, ಇವಾಗ ನೀನು ಎಪಿಡ್ಯೂರಲ್ ತಗೋ" ಅಂತ. ಇವಾಗ ಎಪಿಡ್ಯೂರಲ್ ಅಂದರೆ ನಿಮ್ಗೇನು ಗೊತ್ತಿಲ್ಲ ಅಂತ ಅಂದರೆ, ಇದನ್ನ ಬೆನ್ನಲ್ಲಿ ಕೊಡ್ತಾರೆ ಆಯಿತಾ. ಇವಾಗ ಅನಸ್ತೇಶಿಯಾ ಹೇಗೆ ಕೊಡ್ತಾರಲ್ವಾ, ಆ ಥರ ಇದನ್ನು ಬೆನ್ನಲ್ಲಿ ಕೊಡ್ತಾರೆ. ಇದೊಂದು ಇಂಜೆಕ್ಷನ್ ಇರುತ್ತೆ ಈ ಥರ. ಆ, ಇದು ಬೆನ್ನಲ್ಲಿ ಹೋಗ್ತಾ ಇರುತ್ತೆ ಲೈಟಾಗಿ ಆಯಿತಾ, ಲಿಕ್ವಿಡು. ಇದು ಏನು ಮಾಡುತ್ತೆ ಅಂದರೆ ನಿಮಗೆ ಲೇಬರ್ ಕಾಂಟ್ರಾಕ್ಷನ್ಸ್ ಏನು ಬರ್ತಾ ಇರತ್ತೆ, ಅದು ಬರ್ತಿರತ್ತೆ, ಬಟ್ ನಿಮಗೆ ಗೊತ್ತಾಗಲ್ಲ ಆಯಿತಾ. ಒಂಥರ ನಮ್ನೆಸ್ ಕ್ರಿಯೇಟ್ ಮಾಡುತ್ತೆ ಇದು ಆಯಿತಾ. ಸೊ ನನಗೆ ಅರೌಂಡ್ 3 ಇದನ್ನು ಕೊಟ್ಟರು. 3:25 ಅನ್ನೋ ಅಷ್ಟರಲ್ಲಿ ನನಗೆ ಪೇಯ್ನ್ ಗೊತ್ತಾಗೋದು ಸ್ಟಾಪ್ ಆಯಿತು ಆಯಿತಾ. ಸೊ ಅರೌಂಡ್ 6 ನನಗೆ ಪೇಯ್ನ್ ಗೊತ್ತಾಗಿಲ್ಲ. 6 ಆದಮೇಲೆ ನನಗೆ ಮತ್ತೆ ಕಾಂಟ್ರಾಕ್ಷನ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಎಷ್ಟು ಪೇಯ್ನ್‌ಫುಲ್ ಆಗಿತ್ತು ಆ ಕಾಂಟ್ರಾಕ್ಷನ್ಸ್ ಅಂದರೆ, ಎಪಿಡ್ಯೂರಲ್ ವರ್ಕ್ ಆಗ್ತಿಲ್ಲ, ಬನ್ನಿ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದೆ. ಬಟ್ ಅವ್ರು ಬಂದು ಹೇಳಿದರು, "ಇಲ್ಲ, ಇಷ್ಟರವರೆಗೂ ಅಷ್ಟೇ ನಿಮಗೆ ಪೇಯ್ನ್ ಗೊತ್ತಾಗದೆ ರಿಲೀಫ್ ಸಿಗೋದು. ಇನ್ಮೇಲೆ ಏನು ಪೇಯ್ನ್ ಬರುತ್ತೆ ಅದು ನಿಮಗೆ ಗೊತ್ತಾಗುತ್ತೆ. ಯು ಹ್ಯಾವ್ ಟು ಟೇಕ್ ಇಟ್" ಅನ್ನೋ ಥರ ಹೇಳಿದರು. ಇವಾಗೇನು ಪೇಯ್ನ್ ಬರ್ತಾಯಿತ್ತು ನನಗದು ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಎಷ್ಟು ಸೆಂಟಿಮೀಟರ್ ಡೈಲೇಟ್ ಆಗಿದೆ, ಪ್ಲೀಸ್ ಬಂದು ಚೆಕ್ ಮಾಡಿ ಅಂತ ನಾನು ತುಂಬ ಕೇಳ್ಕೊಳ್ತಾ ಇದ್ದೆ. ಏನಾಯಿತು ನೆಕ್ಸ್ಟ್ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸ್ಟೇ ಟ್ಯೂನ್, ಬಾಯ್.